ನಮಸ್ಕಾರ, ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಡ್ರೋನ್ ಪ್ರತಾಪ್ ಇಡೀ ಜಗತ್ತಿನಿಂದ ತನಗೊಬ್ಬ ಅಣ್ಣ ಇದ್ದಾನೆ ಅನ್ನುವಂತಹ ವಿಚಾರವನ್ನ ಮುಚ್ಚಿಟ್ರ. ಯಾವಾಗ್ಲೂ ಕೂಡ ತನ್ನ ತಂಗಿಗೆ ಮದುವೆ ಆಗಬೇಕು ಅಂತ ಹೇಳ್ತಾರೆ, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಎಲ್ಲೂ ಕೂಡ ಅಣ್ಣನ ಬಗ್ಗೆ ಡ್ರೋನ್ ಪ್ರತಾಪ್ ಮಾತಾಡ್ಲೇ ಇಲ್ಲ. ಹಾಗಾದ್ರೆ ಮೊನ್ನೆ ಕಲರ್ಸ್ ಕನ್ನಡದ ಎಪಿಸೋಡ್ ನಲ್ಲಿ ಬಂದು ಹೋದಂತಹ ಆ ವ್ಯಕ್ತಿ ಯಾರು? ನಿಜಕ್ಕೂ ಇವ್ರಿಗೂ ಡ್ರೋನ್ಗೂ ಇರುವಂತಹ ಸಂಬಂಧ ಏನು? ಹಾಗಾದ್ರೆ ಆ ಒಂದು ಎಪಿಸೋಡ್ ಅನ್ನ ಯಾಕೆ ಟೆಲಿಕಾಸ್ಟ್ ಮಾಡಿಲ್ಲ? ಅಂದ್ರೆ ಆ ಡ್ರೋನ್ ಮತ್ತೆ ಆ ವ್ಯಕ್ತಿ ಮಾತನಾಡ್ತಾ ಇರುವಂತಹ ಫೋಟೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ, ಆದ್ರೆ ಟಿವಿಯಲ್ಲಿ ಯಾಕೆ ಈ ಎಪಿಸೋಡ್ ಬಂದಿಲ್ಲ? ಈ ತರಹದ ಸಾಕಷ್ಟು ಪ್ರಶ್ನೆಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ನಾವು ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಡ್ರೋನ್ ಪ್ರತಾಪ್ ಆಗಾಗ ಟ್ರೋಲಿಗರ ಬಾಯಿಗೆ ಈ ಹಿಂದೆ ಆಹಾರ ಆಗ್ತಾ ಇದ್ರು. ಬಟ್ ಈಗ ಅವರ ಆಟದ ವೈಖರಿಯಿಂದ ಆಗ್ಲಿ ಅಥವಾ ಅವರು ಬದುಕಿನಲ್ಲಿ ಅನುಭವಿಸಿದ ಒಂದಷ್ಟು ನೋವುಗಳಿಂದ, ಅಂದ್ರೆ ಆತ ಮಾಡಿರುವಂತಹ ತಪ್ಪುಗಳಿಂದ, ಆತನ ಫ್ಯಾಮಿಲಿಗೆ ಆಗಿರುವಂತಹ ಒಂದಷ್ಟು ಸಮಸ್ಯೆಗಳಿಂದ, ಆತನ ಮೇಲೆ ಪ್ರಭಾವ ಬೀರುವಂತಹ ಸನ್ನಿವೇಶಗಳು ಕೆಲವೊಂದು ಸಲ ನಿರ್ಮಾಣ ಆಗಿರೋದ್ರಿಂದ ಅದನ್ನ ನೋಡಿದಂತಹ ಜನರಿಗೆ, ಅಂದ್ರೆ ಬಿಗ್ ಬಾಸ್ ನಲ್ಲೂ ಕೂಡ ಕಂಟೆಸ್ಟೆಂಟ್ ಗಳೆಲ್ಲರೂ ಕೂಡ ಅವ್ರನ್ನ ಕಾರ್ನರ್ ಮಾಡಿದಾಗ ಅದನ್ನ ನೋಡಿದಂತಹ ಬಹುತೇಕ ಜನರಿಗೆ ಡ್ರೋನ್ ಪ್ರತಾಪ್ ಮೇಲೆ ಒಂಥರ ಸಿಂಪತಿ ಹುಟ್ಟಿತ್ತು. ಯಾಕಪ್ಪ ಡ್ರೋನ್ ಪ್ರತಾಪ್ ನ ಕಾರ್ನರ್ ಮಾಡ್ತಾ ಇದ್ದಾರೆ ಅಂತಲ್ಲ. ಸೊ ಹೀಗೆ ಹಂತ ಹಂತವಾಗಿ ಡ್ರೋನ್ ಪ್ರತಾಪ್ ತನ್ನ ಬದುಕಿನ ಎಲ್ಲ ಕಥೆಗಳನ್ನ ಕೂಡ ಬಿಗ್ ಬಾಸ್ ನಲ್ಲಿ ಹೇಳ್ತಾ ಬರ್ತಾರೆ. ಆದ್ರೆ ಎಲ್ಲಿಯೂ ಕೂಡ ತನಗೊಬ್ಬ ಅಣ್ಣ ಇದ್ದಾನೆ ಅನ್ನುವಂತಹ ವಿಚಾರವನ್ನ ಡ್ರೋನ್ ಮೆನ್ಷನ್ನೇ ಮಾಡಲ್ಲ. ಬಟ್ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಒಂದ್ 2 ವಾರದ ಹಿಂದೆ ಫ್ಯಾಮಿಲಿ ವೀಕ್ ಆಯ್ತು. ಆ ಫ್ಯಾಮಿಲಿ ವೀಕ್ ನಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳ ಮನೆಯವರು ಬರ್ತಾ ಇದ್ರು. ಅದೇ ತರ ಡ್ರೋನ್ ಪ್ರತಾಪ್ ಅವರ ಮನೆಯವರು ಬರ್ತಾರಾ ಬರಲ್ವಾ ಅನ್ನೋ ಪ್ರಶ್ನೆ ಇತ್ತು. ಯಾಕಂದ್ರೆ ಡ್ರೋನ್ ಪ್ರತಾಪೇ ಮೆನ್ಷನ್ ಮಾಡಿರೋ ಹಾಗೆ 3 ವರ್ಷಗಳ ಕಾಲ ಅವರು ಅವರ ತಂದೆ ತಾಯಿಯನ್ನ ಮೀಟ್ ಮಾಡಿರಲಿಲ್ಲ, ಅವರ ತಂಗಿಯನ್ನ ಬ್ಲಾಕ್ ಮಾಡಿದ್ರು, ಈ ಎಲ್ಲ ವಿಚಾರವನ್ನ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಎಲ್ರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಡ್ರೋನ್ ಫ್ಯಾಮಿಲಿ ಬರುತ್ತಾ ಬರಲ್ವಾ ಅಂತ. ಬಟ್ ಕೊನೆಗೂ ಕೂಡ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಬಂದ್ರು, ಬಾಳೆ ಎಲೆ ಊಟ ಹಾಕಿದ್ರು, ಅವರ ತಂಗಿ ಮನೆಯವರು ಎಲ್ರಿಗೂ ಕೂಡ ಅಂದ್ರೆ ಮಹಿಳಾ ಮಣಿಯರಿಗೆ ಸೀರೆಯನ್ನ ಗಿಫ್ಟ್ ಮಾಡಿದ್ರು. ಆದ್ರೆ ಡ್ರೋನ್ ಪ್ರತಾಪ್ ಅವರ ಅಣ್ಣ ಒಬ್ಬ ಈ ಒಂದು ಎಪಿಸೋಡ್ ನಲ್ಲೇ ಇರ್ತಾರೆ, ಅಂದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಆದ್ರೆ ಆ ಬಗ್ಗೆ ಎಲ್ಲಿಯೂ ಕೂಡ ಡ್ರೋನ್ ಪ್ರತಾಪ್ ಅವರ ಅಣ್ಣ ಬಂದು ಹೋಗಿರೋ ವಿಚಾರದ ಬಗ್ಗೆ ಎಲ್ಲಿಯೂ ಕೂಡ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಎಪಿಸೋಡ್ಸ್ ಅಲ್ಲಿ ಪ್ರಸಾರ ಆಗೋದೇ ಇಲ್ಲ. ಅಂದ್ರೆ ಡೈಲಿ ಬರುತ್ತಲ್ಲ 9:30 ಆ ಎಪಿಸೋಡ್ ಅಲ್ಲಿ ಅದು ಪ್ರಸಾರ ಆಗೋದೇ ಇಲ್ಲ. ಈ ರೀತಿಯಾದಂತಹ ಪ್ರಸಾರ ಆಗದೇ ಇರೋದಕ್ಕೆ ಏನ್ ಕಾರಣ ಅನ್ನುವಂತಹ ಚರ್ಚೆ ಈಗ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಡ್ರೋನ್ ಪ್ರತಾಪ್ ಕೂಡ ಎಲ್ಲಿಯೂ ತನಗೊಬ್ಬ ಅಣ್ಣ ಇರೋದ್ರ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ. ಅವ್ರ ಸ್ವಂತ ಅಣ್ಣ ಹೌದಾ ಅಲ್ವಾ, ಈ ತರಹದ ಸಾಕಷ್ಟು ಪ್ರಶ್ನೆಗಳಿತ್ತು. ಬಟ್ ಅದಕ್ಕೂ ಕೂಡ ಡ್ರೋನ್ ಪ್ರತಾಪ್ ಅವರ ಅಫಿಷಿಯಲ್ ಗ್ರೂಪೇ ಅದಕ್ಕೆ, ಅಂದ್ರೆ ಅಫಿಷಿಯಲ್ ಅವರ ಪೇಜ್ ಏನಿದೆ ಅದೇ ಆ ಒಂದು ವಿಚಾರಕ್ಕೂ ಕೂಡ ತೆರೆ ಎಳೆದಿರುವಂತದ್ದು. ಅಂದ್ರೆ ಡ್ರೋನ್ ಪ್ರತಾಪ್ ಅವರ ಅಣ್ಣ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಅವರಿಗೆ ಶುಭ ಹಾರೈಸಿ ಹೋಗಿದ್ದಾರೆ ಅಂತ ಆ ಒಂದು ಫೋಟೋವನ್ನ ಡ್ರೋನ್ ಪ್ರತಾಪ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲೇ ಶೇರ್ ಮಾಡಿಕೊಳ್ಳಲಾಗಿದೆ. ಹೀಗಿದ್ದಾಗ ಡ್ರೋನ್ ಪ್ರತಾಪ್ ಅಣ್ಣ ಮತ್ತೆ ಡ್ರೋನ್ ಪ್ರತಾಪ್ ಮಧ್ಯ ಏನಾದ್ರೂ ವೈಮನಸ್ಸುಗಳಿತ್ತ ಅಥವಾ ಎಪಿಸೋಡ್ ನಲ್ಲಿ ಏನಾದ್ರೂ ಅವರು ಅಂದ್ರೆ ಆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಪ್ರತಾಪ್ಗೆ ಬೇಜಾರಾಗುವಂತಹ ಏನಾದ್ರೂ ವಿಚಾರಗಳು ಹೇಳಿದ್ರ? ಯಾಕೆ ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಇದೆ. ಯಾಕಂದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಸಿಂಪತಿ ಕ್ರಿಯೇಟ್ ಮಾಡಿ ಪ್ರತಾಪ್ನೇ ವಿನ್ನರ್ ಮಾಡಬಹುದು ಅನ್ನುವಂತಹ ಒಂದಷ್ಟು ಮಾತುಗಳು ಬರ್ತಾ ಇರೋ ಮಧ್ಯೆಯೇ ಡ್ರೋನ್ ಪ್ರತಾಪ್ ಅಣ್ಣ ಬಂದು ಹೋಗಿರುವಂತಹ ಎಪಿಸೋಡ್ ನ ಕೂಡ ತೋರಿಸ್ತಾ ಇಲ್ಲ. ಅವ್ರ ಅಣ್ಣನ ಬಗ್ಗೆ ಡ್ರೋನ್ ಪ್ರತಾಪ್ ಕೂಡ ಎಲ್ಲೂ ಮಾತಾಡಿಲ್ಲ. ಹಾಗಾದ್ರೆ ಏನಾದ್ರೂ ಇವರಿಬ್ಬರ ಮಧ್ಯೆ ವೈಮನಸ್ಸಿದ್ದು ಆ ಎಪಿಸೋಡ್ ನಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಏನಾದ್ರೂ ಇವ್ರಿಗೆ ನೆಗೆಟಿವ್ ಆಗಿ ಮಾತಾಡಿರ್ಬೋದಾ? ಅದಕ್ಕೋಸ್ಕರ ಇವರೇನಾದ್ರೂ ಟೆಲಿಕಾಸ್ಟ್ ಮಾಡಿಲ್ವಾ? ಈ ತರಹದ ಒಂದಷ್ಟು ಪ್ರಶ್ನೆಗಳಿವೆ. ಅದೇನೇ ಇರಲಿ, ಯಾರಿಗೂ ಗೊತ್ತಿಲ್ಲದ ಡ್ರೋನ್ ಪ್ರತಾಪ್ ಅಣ್ಣ ಬಿಗ್ ಬಾಸ್ ಮನೆಗೆ ಬಂದು ಹೋಗಿರೋದು ಸತ್ಯ, ಡ್ರೋನ್ ಪ್ರತಾಪ್ ಅವರಿಗೆ ವಿಶ್ ಮಾಡಿರೋದು ಸತ್ಯ, ಅದನ್ನ ಅವರೇ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಾಕೊಂಡಿರೋದು ಸತ್ಯ. ಹೀಗಿದ್ದಾಗ ಮನೆಯವರು ಬಂದಂತಹ ವೀಕ್ ನ ಟೆಲಿಕಾಸ್ಟ್ ಆಗದೆ ಇರುವಂತದ್ದು ಪ್ರಾಯಶಃ ಇದೇ ಮೊದಲೇನೋ. ಇದು ಯಾವ ಕಾರಣಕ್ಕೆ ಅಂತ ವೀಕೆಂಡ್ ಅಲ್ಲಿ ಏನಾದ್ರೂ ಡಿಸ್ಕಷನ್ ಆಗುತ್ತಾ?